ಬೆಂಗಳೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದ್ದು ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ಆಯುಧ ಪೂಜೆ ಜೋರಾಗಿ ನಡೀತಾ ಇದೆ. ಮಲ್ಲೇಶ್ವರಂನಲ್ಲಿರುವಂತಹ ಸರ್ಕಲ್ ಮಾರಮ್ಮ ದೇಗುಲ ಇದು. ಬೆಳಗ್ಗೆಯಿಂದಲೇ ಅಲ್ಲಿ ವಾಹನಗಳಿಗೆ ಪೂಜೆ ಪುನಸ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ ಜನರು. ಇನ್ನು ಸರ್ಕಲ್ ಮಾರಮ್ಮ ಟೆಂಪಲ್ ಅಂತ ತಕ್ಷಣದಲ್ಲಿ ಆಯುಧ ಪೂಜೆ ಸಂದರ್ಭದಲ್ಲಿ ವಾಹನಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸುವುದೇ ವಿಶೇಷ. ಯಾಕಂದ್ರೆ ಯಾವುದೇ ರೀತಿ ಆಕ್ಸಿಡೆಂಟ್ಗಳು ಆಗದೇ ಇರಲಿ, ಮುಂದೆ ಬರಬಹುದಾದಂತಹ ಅವಘಡಗಳೆಲ್ಲವೂ ಕೂಡ ಇಲ್ಲಿಗೆ ತೊಡೆದು ಹೋಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲೇನೋ ಒಂದು ಕಡೆ ಪೂಜೆ ಮಾಡಿಸಿದ್ರೆ ಒಂದು ರೀತಿ ರಕ್ಷಣೆ ಇರುತ್ತೆ ಅನ್ನುವಂಥದ್ದು ಜನರ ನಂಬಿಕೆ. ಹಾಗಾಗಿ ಪ್ರತಿ ಬಾರಿ ಕೂಡ ಈ ಆಯುಧ ಪೂಜೆ ಬಂತು ಅಂತಂದ್ರೆ ಈ ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂತೂ ಕಂಪ್ಲೀಟ್ ಆಗಿ ಫುಲ್ ಆಗಿಬಿಡುತ್ತೆ. ಜೊತೆಗೆ ಆ ಭಾಗದಲ್ಲಿ ಓಡಾಡುವಂತಹ ಜನರಿಗೂ ಕೂಡ ಟ್ರಾಫಿಕ್ ಬಿಸಿ ತಟ್ಟುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಬಂದು ಸೇರ್ತಿರ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ತಮ್ಮ ತಮ್ಮ ಗಾಡಿಗಳನ್ನು ನಿಲ್ಲಿಸಿ ಅರ್ಚಕರಿಂದ ಅಲ್ಲಿ ಪೂಜೆಯನ್ನು ನಡೆಸಿ ಸರ್ಕಲ್ ಮಾರಮ್ಮನಿಗೆ ಒಂದು ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿಂದ ತೆರಳುವಂಥದ್ದು ವಾಡಿಕೆ. ಹಾಗಾಗಿ ಈ ಬಾರಿಯೂ ಕೂಡ ಅದು ತಪ್ಪಿಲ್ಲ. ಸರ್ಕಲ್ ಮಾರಮ್ಮ ದೇಗುಲದ ಮುಂಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬೂದುಗುಂಬಳಕಾಯಿಗೆ ಕಾಸುಗಳನ್ನು ಹಾಕಿ ದೇವರ ಮುಂದೆ ಕರ್ಪೂರವನ್ನು ಹಚ್ಚಿ ದೃಷ್ಟಿ ತೆಗೆದು ಅಲ್ಲಿ ಗಾಡಿಗೆ ಹೊಡೆಯುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕೇವಲ ಒಬ್ಬೊಬ್ಬರು ಮಾತ್ರ ಅಲ್ಲ, ಅಲ್ಲಿ ಬೆಳಗ್ಗೆ ಪ್ರಾರಂಭ ಆಯಿತು ಪೂಜೆ ಪುನಸ್ಕಾರ ಅಂದರೆ ರಾತ್ರಿವರೆಗೂ ಕೂಡ ಇದೇ ರೀತಿಯಾಗಿ ಬ್ಯುಸಿ ಆಗಿರುವಂತಹ ರೋಡ್ ಅದು. ಅಲ್ಲಿ ಕಂಪ್ಲೀಟ್ ಆಗಿ ರಶ್ ಆಗಿ ಜನರು ಕೂಡ ಬಂದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಿರ್ತಾರೆ.